ನೋಡಿ, ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಹಿಂದೆ ಡಿಕೆ ಕೈ ಇದೆ ಅಂತ ಮುನಿರತ್ನ ಅವರು ಬಾಂಬ್ ಸಿಡಿಸಿದ್ದಾರೆ. ಜಾರಕಿಹೊಳಿ ಆಯ್ತು, ಪ್ರಜ್ವಲ್ ರೇವಣ್ಣ ಆಯ್ತು, ಸೂರಜ್ ರೇವಣ್ಣ ಆಯ್ತು, ಈಗ ಸಚಿವ ರಾಜಣ್ಣ ಟಾರ್ಗೆಟ್ ಅಂತ ಮುನಿರತ್ನ ಅವರ ಆರೋಪ. ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಡಿಕೆ ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಮೀಟಿಂಗ್ ಮಾಡುತ್ತೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಇಂಥ ಪಾಪ ಕೃತ್ಯದಲ್ಲಿ ತೊಡಗಬಾರದು ಅಂತ ಸಲಹೆ ಬೇರೆ ಮುನಿರತ್ನ ಅವರು ಕೊಟ್ಟಿದ್ದಾರೆ. ನೇರವಾಗಿ ಈಗ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಯತ್ನ ಏನಿದೆ, ಅದರಲ್ಲಿ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂಥದ್ದನ್ನ ಆರೋಪವನ್ನ ಮಾಡ್ತಾ ಇರುವಂತದ್ದು ಮುನಿರತ್ನ ಅವರು. ಅಲ್ಲಿ ಆ ಕಡೆಗೆ ಜಾರಕಿಹೊಳಿ ಆಯ್ತು, ಜೊತೆಗೆ ಪ್ರಜ್ವಲ್ ಆಯ್ತು, ಸೂರಜ್ ಆಯ್ತು, ಇವರೆಲ್ಲರದ್ದು ಆಗಿ ಈಗ ರಾಜಣ್ಣ ಅವರ ಸರದಿ ಅನ್ನೋದು ಅವರ ಆರೋಪ. ಎಲ್ಲ ಎಲ್ಲಿಂದ ಸೃಷ್ಟಿ ಆಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ಹ್ಯೂಮನ್ ರೈಟ್ಸು, ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ. ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಕಾರಣ, MLA ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು. ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ಅದರಲ್ಲಿ ಯಾವುದು ಅನುಮಾನ ಇಲ್ಲ. ರೇವಣ್ಣನ ಮೇಲೆ ಮಾಡಿದ್ರು, ಅದು ಮಾಡಿದ್ರು. ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು, ಅದು ಆಯಿತು. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು CBI ಪರ್ಮಿಷನ್ ಕೇಳಾದರೂ ಸರಿ, ನಾನು ಇದನ್ನು ತನಿಖೆ ಮಾಡೋವ್ರಿಗೂ ಬಿಡ. ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವ್ರಿಗೂ ಬಿಡಲ್ಲ. ಈ ರೀತಿ ಡಿ ಕೆ ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ಆಸ್ತಿ ಮಾಡಿರೋದು ಶಾಶ್ವತ ಅಲ್ಲ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ಬರು ಕಣ್ಣೀರು ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಪಾಪ ಯಾರನ್ನ ಬಿಡಲ್ಲ. ನೀವು ಮಾಡಿರೋ ಪಾಪ ರಮೇಶ್ ಜಾರಕಿಹೊಳಿದು, ನಾವೆಲ್ಲರೂ ಕುಟುಂಬಗಳಿರೋಂಥವ್ರು. ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ? ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು, ಇಷ್ಟು ನೀಚ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಂದಕ್ಕಾದರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ. ಅವರು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಎಲ್ಲಿಯವರೆಗೂ ತಮ್ಮ ಬುಡಕ್ಕೆ ಬರೋದಿಲ್ವೋ ಅಲ್ಲಿಯವರೆಗೂ ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ. ಎದುರಾಳಿಗಳಿಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅದರ ಮಜಾನ ತಗೊಳ್ತಾ ಇದ್ರು ಆ ಪಕ್ಷದ ನಾಯಕರುಗಳು. ಈಗ ತಮ್ಮ ಬುಡಕ್ಕೆ ಬಂದಾಗಲೇ ಇದರ ತನಿಖೆ ಆಗಬೇಕು, ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ಮುನಿರತ್ನ ಅವರು ಹೇಳ್ತಾ ಇರುವಂಥ ವಿಚಾರ ಈಗ ತನಿಖೆ ಆಗಲೇಬೇಕು, ರಾಜಣ್ಣ ಅವರು ಹೇಳ್ತಾ ಇರುವಂಥ ವಿಚಾರ ತನಿಖೆ ಆಗಬೇಕು. ಈಗ ಎಲ್ಲಾ ಪಕ್ಷಗಳು ಮೋಸ್ಟ್ಲಿ ಈ ವಿಚಾರದಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇವೆ ಏನೋ ಅಂತ ಇಲ್ಲಿ ಅಲ್ವಾ? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಆರೋಪ ಪ್ರತ್ಯಾರೋಪಗಳೇ ಕೂಡ ಕೇಳಿ ಬಂದಿತ್ತು. ಮತ್ತು ಆ ಸಂದರ್ಭದಲ್ಲಿ ಮಹಾನಾಯಕ ಅಂತಲೂ ಕೂಡ ಒಂದು ರೀತಿಯಲ್ಲಿ ಆರೋಪವನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡಿದರು. ಈಗ ರಾಜಣ್ಣ ಅವರ ವಿಚಾರದಲ್ಲಿ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಯಾರು ಮಾಡಿದ್ದಾರೆ, ಯಾವ ಪಕ್ಷದವ್ರು ಮಾಡಿದ್ದಾರೆ ಅಂತ. ರಾಜಣ್ಣ ಅವರ ಪುತ್ರನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ತನಿಖೆ ಆದರೆ ಯಾವ ಪಕ್ಷದವರು ಏನು ಅಂತ ಗೊತ್ತಾಗುತ್ತೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ನಾವು ದೂರು ಕೊಡ್ತೇವೆ ಅಂತಲೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ಗೆ ದೂರು ಕೊಡೋದಾದರೆ ಅಲ್ಲಿ ಯಾವ ಪಕ್ಷದವರು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಮುನಿರತ್ನ ಅವರು ನೇರವಾಗಿ ಆಪಾದನೆಯನ್ನು DCM ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಅಂದರೆ ಮುನಿರತ್ನ ಅವರು ಆಪಾದನೆ ಮಾಡ್ತಾ ಇರ್ತಕ್ಕಂಥ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಅವರು ನಿಜಕ್ಕೂ ಕೂಡ ಅವ್ರಿಗೆ ಏನಾದರೂ ಮಾಹಿತಿ ಇದೆಯೋ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ನನ್ನ ಪ್ರಕರಣವನ್ನು ಸೇರಿದಂತೆ CBI ತನಿಖೆ ಕೊಡಿ ನನ್ನ ಪ್ರಕರಣವನ್ನು, ನನ್ನನ್ನು ಕೂಡ ಒಂದು ರೀತಿಯಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಪಿತೂರಿ ಮಾಡಿಯೇ ನನ್ನನ್ನು ಸಿಲುಕಿಸಿದ್ರು ಅನ್ನೋ ಆರೋಪವನ್ನು ಮಾಡಿದರು. ಒಂದು ರೀತಿಯಲ್ಲಿ ವಿಧಾನಸಭೆಯಲ್ಲಿ ಗದ್ಗದಿತರಾಗಿಯೇ ಆ ಒಂದು ದೇವ್ರ ಫೋಟೋ
ಫೋಟೋಗಳನ್ನು ಹಿಡಿದು ನಾನು ಯಾವ ದೇವ್ರ ಮೇಲೆ ಬೇಕಾದರೂ ಪ್ರಮಾಣವನ್ನು ಮಾಡ್ತೇನೆ ಅಂತ 3 ದೇವರ ಫೋಟೋಗಳನ್ನು ಹಿಡಿದು ಅಲ್ಲಿ ಪ್ರಮಾಣ ಮಾಡ್ತೇನೆ ಅವ್ರು ರೆಡಿ ಇದ್ದಾರಾ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಸವಾಲು ಹಾಕಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಟರ್ನ್ ತೆಗೆದುಕೊಳ್ತಾ ಇದೆ. ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರನ್ನ ಇನ್ನೊಬ್ಬರನ್ನ ಮುಗಿಸ್ಬೇಕು ಅಂದರೆ ಈ CD, ಪೆನ್ ಡ್ರೈವ್ ಮತ್ತು ಈ ಒಂದು ಹನಿ ಟ್ರ್ಯಾಪ್ ಅಸ್ತ್ರಗಳೇ ಮೂಲ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ. ಈ ಪಿಡುಗು ಹೋಗಬೇಕು ಅಂತ ಎಲ್ಲ ಪಕ್ಷದವರು ಕೂಡ ಒಂದು ರೀತಿಯಲ್ಲಿ ಒಂದಾಗಿ ಇವತ್ತು ಮೇಜ್ ಕುಟ್ಟಿದ್ರಾ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ. ಅಂದರೆ ಇದು ಎಲ್ಲ ಪಕ್ಷದವರು ಕೂಡ ಒಂದು ರೀತಿಯಲ್ಲಿ ತಾಕಿದೆ, ತಟ್ಟಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಯಾರು ಇದನ್ನು ಮಾಡ್ತಾ ಇರೋರು, ಇದರ ಮೂಲ ಪಿಡುಗಿಗೆ ಕಾರಣಕರ್ತರು ಯಾರು ಅನ್ನೋದು ತನಿಖೆಯಿಂದ ಬರಬೇಕಾಗತ್ತೆ. ಯಾವುದೇ ರಾಜಿ ಮಾಡ್ಕೊಳ್ದೇನೆ ಈಗ ಎದ್ದಿರ್ತಕ್ಕಂಥ ಬಿರುಗಾಳಿಗೆ ನೀರನ್ನು ಹಾಕದೇನೆ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ತನಿಖೆ ಮಾಡಿಸಿದ್ರೆ ಖಂಡಿತವಾಗಿ ಕೂಡ ಯಾರು ಇದರ ಹಿಂದೆ ಇದ್ದಾರೆ ಅವರು ಹೊರಗಡೆ ಬರ್ತಾರೆ. ಇಲ್ಲ ಅಂದರೆ ರಾಜಕೀಯ ಕಾರಣಗಳಿಗೋಸ್ಕರ ಕೆಸರೆರಚಾಟಕ್ಕೆ ಮಾತ್ರ ಸೀಮಿತವಾದರೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಇದು ಅಂತ್ಯ ಆಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಅರುಣ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ರಾಜಣ್ಣ ಅವರು ಅಷ್ಟೇ ಅಲ್ಲ, ಸದನದಲ್ಲಿ ಅವರ ಪುತ್ರ ಕೂಡ ಇವತ್ತು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಅವರು ವಿಧಾನ ಪರಿಷತ್ನ ಸದಸ್ಯರು, ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿದೆ.